ಅಯ್ಯೋ ದೇವ್ರೆ ಅಣ್ಣ ಎತ್ರ ಅವನು ಅದು ತಪ್ಪಾಯ್ತು. ನಿಂತ್ಕೋ. ಹುಡುಗಿರ್ನ ಕಂಡ್ರೆ ಸಾಕು ಡ್ರಾಮಾ ಮಾಡ್ಕೊಂಡು ಮೈ ಮೇಲೆ ಬೀಳ್ತಿರಲ್ಲ ನೋಡಿ. ಸಂತ ಸಂತ ಯಾಕೆ ರೌಡಿಗಳು ನೆತ್ತಿಸ್ಕೊಂಡು ಹೋಗ್ತಾರೆ? ಸರ್ ಒಂದ್ ನಿಮಿಷ ಬನ್ನಿ ಸರ್. ನೋಡಿ ಸರ್. ಇದಿಷ್ಟನ್ನು ಮನೆಗೆ ಶಿಫ್ಟ್ ಮಾಡು. ಸರಿ ಸರ್. ಏನ್ ಮಾಡೋದು ಅಂತ ಆಮೇಲೆ ಹೇಳ್ತೀನಿ ಸರ್. ತಗೋ. ಅನ್ಪೂರ್ಣಮ್ಮ, ನಿನ್ ಮಗಳೇನ್ ಬಟ್ಟೆ ಎಲ್ಲ ಕೊಚ್ಚೆ ಮಾಡ್ಕೊಂಡ್ ಬಂದವಳೆ? ಅಯ್ಯೋ ಲಕ್ಷ್ಮಿ, ಏನೇ ಇದು? ಕೊಚ್ಚಿಲ್ ಬಿಟ್ಬಿಟ್ಟೆಮ್ಮ. ಏನೇ ಚಿಕ್ಕ ಮಕ್ಳ ಹಾಗೆ ಹೇಳ್ತಿದ್ಯಲ್ಲ, ಯಾಕೆ ಆಕಾಶ ನೋಡ್ಕೊಂಡು ಬರ್ತಿದ್ಯೇನೋ? ಹೌದು, ದೇವಸ್ಥಾನಕ್ಕೆ ಹೋಗ್ತೀನಿ ಅಂದವಳು ಎಲ್ಲಿಗೆ ಹೋಗಿದ್ದೆ? ಅಯ್ಯೋ, ದೇವಸ್ಥಾನಕ್ಕೆ ಹೋಗಿದ್ದೆಮ್ಮ. ಪೂಜೆ ಮುಗಿಸ್ಕೊಂಡು ಹೊರಗ್ ಬರ್ತಿದ್ ಹಾಗೆ ಯಾವನು ಪೊರ್ಕಿ ಬಂದು ತಿಕ್ಕಿ ಹೊಟ್ಟು ತಳ್ಬಿಟ್ಟಮ್ಮ. ನಿನಗೇನು ಆಗಿಲ್ಲ ತಾನೆ? ಇಲ್ಲ. ಅವನ್ ಮನೆ ಕಾಯೋಗ ಅಲ್ಲಿದ್ದೋರು ಅವನ್ನ ಹಿಡಿದು ಮುಖಕ್ಕೆ ಉಗಿದು 4 ಬಾರಿಸ್ಲಿಲ್ವಾ? ಬಾರ್ಸೋದಿರ್ಲಿ, ಅವನನ್ ಮಾತಾಡ್ಸೋಕು ಯಾರಿಗೂ ಧೈರ್ಯ ಇರ್ಲಿಲ್ಲ. ಅವನು ಯಾರೋ ದೊಡ್ಡ ರೌಡಿ ಇರ್ಬೇಕು. ರೌಡಿನಾ? ಹೌದಮ್ಮ. ನಾನ್ ನೋಡ್ತಿದ್ ಹಾಗೆ 8 ಜನ ರೌಡಿಗಳು ಅವ್ನ್ ಹೊಡಿಯಕ್ಕೆ ಅಂತ ಬಂದ್ರು. ಅವ್ರನ್ನೇ ಹೆದರ್ಸಿ ಅಲ್ಲಿಂದ ಓಡೋದ. ಹಾಗೆ ಹಾಳಾಗೋಗ್ಲಿ. ಸದ್ಯ ನಿನಗೇನು ಆಗಿಲ್ಲಲ್ಲ, ಅದಕ್ಕೆ ನಾನ್ ಬೆಳಗ್ಗೆನೆ ಬಡ್ಕೊಂಡೆ. ಹುಟ್ಟಿದಬ್ಬದ ದಿವ್ಸ ದೇವಸ್ಥಾನಕ್ಕೆ ಒಬ್ಳೆ ಹೋಗ್ಬೇಡ, ನಾನು ಬರ್ತೀನಿ ಅಂತ. ನನ್ ಮಾತ್ ಕೇಳಿದ್ಯಾ? ಯಾರ್ ಕೆಟ್ಟ ಕಣ್ಣು ಬಿತ್ತೋ ಏನೋ. ಹೋಗಿ ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಮ್ಮ. ನಾನ್ ಬಂದ ದೃಷ್ಟಿ ತೆಗಿತೀನಿ. ತಪ್ಪಿಸ್ಕೊಳ್ಳೋದ ಅಂತ ಹೇಳ್ತಿದ್ಯಲ್ಲ, ನಾಚಿಕೆ ಆಗಲ್ವಾ? ಎಲ್ಲೋದ ಅವನು? ಯಾರು ಅವನು? ಗೊತ್ತಿಲ್ಲ ಅಣ್ಣ. ಅವ್ನ್ ಯಾರು ಅಂತಾನೆ ಗೊತ್ತಿಲ್ಲ ಅಣ್ಣ. ಏನ್ರಲ್ಲ ಆ ಓಡೋದವನು ನನ್ ತಮ್ಮನಿಗೆ ಹೊಡೆದು 15 ಲಕ್ಷ ರೂಪಾಯಿ ದುಡ್ಡು ಹೊಡ್ಕೊಂಡು ಹೋಗಿದ್ದಾನೆ. ಹೋಗ್ರು ಸಿಟಿ ಪೂರ್ತಿ ಹುಡುಕಿ ಆ ನನ್ನ ಮಗ ಎಲ್ಲಿ ಸಿಗ್ತಾನೋ ಅಲ್ಲೇ ಕತ್ತಲು ಬಿಸಾಕೊಂಡ್ರು. ಬಾಸ್ ಅಂತ. ನೀನೇನು ಯೋಚನೆ ಮಾಡ್ಬೇಡ, ಮೇಲ್ಗಡೆನೆ ನನ್ ರೂಮ್. ಬಾ. ಏನಪ್ಪಾ ಗಿರೀಶ? ಯಾರಿದು? ಇವನು ಸಂತೋಷ ಅಂತ, ನಮ್ಮೂರ್ನವನಮ್ಮ. ಬಾರಿ ಒಳ್ಳೆಯವನಮ್ಮ. ನೋಡಪ್ಪ, ನಾನ್ ಮನೆ ಕೊಡೋವಾಗ್ಲೇ ಹೇಳಿದ್ದೆ, ನಮ್ಮೂರ್ನವನು ದೂರದ ಸಂಬಂಧಿ ಅಂತ, ಯಾರನ್ನು ಮನೆಗ್ ಕರ್ಕೊಂಡ್ ಬರ್ಬಾರ್ದು ಅಂತ. ನಿಜಾಮ, ನೀವು ಹೇಳಿದ್ರಿ. ಪಾಪ ಇವನು ತುಂಬಾ ಕಷ್ಟದಲ್ಲಿದ್ದಾನೆ. ನಮ್ಮೂರಲ್ಲಿ ನಾವಿಬ್ರು ಅಣ್ಣ ತಮ್ಮಂದಿರ್ ತರ ಇದ್ವಿ. ಯಾರನ್ನೋ ನಂಬ್ಕೊಂಡು ಸಿಟಿಗೆ ಬಂದ್ಬಿಟ್ಟು ಮೋಸ ಹೋಗ್ಬಿಟ್ಟಿದ್ದಾನೆ. ಈಗ ನನ್ ಬಿಟ್ರೆ ಅವನ್ಗಿಲ್ಲಿ ಯಾರು ಇಲ್ಲ. ಸ್ವಲ್ಪ ದಿವಸ ನನ್ ಜೊತೆ ರೂಮಲ್ಲಿ ಇರ್ತಾನೆ. ದಯವಿಟ್ಟು ದೊಡ್ಡ ಮನ್ಸ್ ಮಾಡ್ಕೊಳ್ಳಿ ಅಮ್ಮ. ಸರಿ ನೋಡಪ್ಪ, ಇದು ಸಂಸಾರಸ್ಥರಿರೋ ವಟಾರ. ತುಂಬಾ ಮರ್ಯಾದೆಯಿಂದ ನಡ್ಕೋಬೇಕು. ನೀನಾಯ್ತು, ನಿನ್ ಕೆಲ್ಸ ಆಯ್ತು, ಅಷ್ಟ್ರಲ್ಲೇ ಇರ್ಬೇಕು. ಇರ್ತಾನೆ. ನಡಿಸಂತ. ಅಪ್ಪ ಗಿರೀಶ, ನಿನ್ನ ಹತ್ರ ಬಾಡಿಗೆ ಕೇಳಿ ಕೇಳಿನೇ ಇಸ್ಕೋಬೇಕೇನಪ್ಪ? ಅಯ್ಯೋ, ಹಂಗ್ಯಾಕಮ್ಮ ಹೇಳ್ತೀರಾ? ದುಡ್ಡು ರೆಡಿಯಾಗೇ ಇದೆ, ಮೇಲ್ ರೂಮಲ್ಲಿ ಇದೆ, ಕೊಡ್ತೀನಮ್ಮ. ನಡಿಸಂತ. ಬಾ. ಅಮ್ಮ ಲಕ್ಷ್ಮಿ. ಏನಮ್ಮ? ಮಾಡಿ ಮೇಲೆ ಹೋಗಿ ಆ ಹುಡುಗನ ಹತ್ರ ಬಾಡಿಗೆ ಇಸ್ಕೊಂಡ್ ಬಾ. ಸರಿಮಾ.
ಸಂತ ಆ, ಆ. ಇದ್ಯಾಕೆ ಹಿಂಗ್ ಕೂತಿದ್ಯಾ? ಇನ್ನೂ ಆ ಜಗಳದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ಯಾ? ಅಲ್ಲ ಕಣ, ಇವರೆಲ್ಲ ಏನ್ ಮನುಷ್ಯರ ರಾಕ್ಷಸರ? ದುಡ್ಗೋಸ್ಕರ ಕೊಲೆನೇ ಮಾಡ್ಬಿಟ್ರು. ಮನುಷ್ಯರ ಪ್ರಾಣಕ್ಕೆ ಇಲ್ಲಿ ಬೆಲೆನೇ ಇಲ್ವಾ? ಅಯ್ಯೋ, ನೀನ್ ಯಾವ ಜಮಾನದಲ್ಲಿದ್ಯಾ? ಮನುಷ್ಯತ್ವ, ಮಾನವೀಯತೆ ಇದೆಲ್ಲ ಬೆಂಗಳೂರು ಸಿಟಿ ಬಿಟ್ಟು ಬಹಳ ವರ್ಷಗಳೇ ಆಗೋಯ್ತು. ಅಲ್ಲ, ನೀನ್ ನಿಮ್ಮೂರಲ್ಲಿ ನಿಮ್ ತಾಯಿ ತಂಗಿದಿರ ಜೊತೆ ಅಷ್ಟು ಆರಾಮಾಗಿದ್ದೆ. ಅದನ್ನೆಲ್ಲ ಬಿಟ್ಬಿಟ್ಟು ಈ ಸಿಟಿಗೆ ಯಾಕೆ ಬರಕ್ ಹೋದೆ? ಬಂದ್ರು ಈ ರೌಡಿಗಳ ಕೈಗೆ ಯಾಕೆ ಸಿಗಾಕೊಳಕ್ ಹೋದೆ? ಆಸೆ ಗಿರೀಶ, ಆಸೆ. ಪ್ರಪಂಚನ ಏನು ಅಂತ ಗೊತ್ತಿದ್ರು ನನ್ನ ತಂಗಿರ್ನ ಎಲ್ರಾಗ್ ಮಾಡ್ಬೇಕು. ನಾವ್ ಅನುಭವಿಸೋ ಖುಷಿನ ಅವರು ಅನುಭವಿಸೋ ಮಾಡ್ಬೇಕು ಅನ್ನೋ ಆಸೆ ಅಂತ ಬಂದೆ. ಚಿಕ್ಕ ವಯಸ್ಸು ನನ್ನ ತಂಗಿಗೆ ತಲೆಗೆ ಏಟ್ ಬಿದ್ದು ಬುದ್ಧಿ ಕೆಟ್ಟೋಗಿದ್ದು ನಿನಗೆ ಗೊತ್ತಲ್ವಾ? ಹೌದು ಹೌದು. ಅವ್ರು ಸರಿ ಹೋಗ್ತಾರೆ ಅಂತ ನಮ್ಮ ಅವ್ರಿಗೆ ನಂಬಿಕೆನೇ ಇರಲಿಲ್ಲ. ಮೊನ್ನೆ ಟೌನಲ್ಲಿ ಡಾಕ್ಟರ್ ಕ್ಯಾಂಪ್ ಬಂದಾಗ ನಾನು ತಂಗಿರ್ ಕರ್ಕೊಂಡು ಹೋಗಿ ತೋರಿಸ್ದೆ. ಅವ್ರು ಸರಿ ಹೋಗ್ತಾರೆ, ಒಂದ್ 5-6 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂದ್ರು. ದುಡ್ಡು ಕೇಳೋಣ ಅಂತ ನಾ ಕೆಲಸ ಮಾಡ್ತಿದ್ದ ಗೌಡ್ರ ಹೋದೆ. ಆಗ ಮಾತಿಗೆ ಮಾತು ಬೆಳೆದು ನನಗೂ ಅವ್ರಿಗೂ ಜಗಳ ಆಗೋಯ್ತು. ಆಗ ಭದ್ರಣ್ಣನೇ ನಾನು ಇಲ್ಲಿ ಕರ್ಕೊಂಬಂತಿತ್ತು. ಇಲ್ಲಿಗೆ ಬಂದ್ಮೇಲೆ ಅವನ ಯಜಮಾನ, ಅವನ ವ್ಯಾಪಾರ, ಅದೇನೋ ಲ್ಯಾಂಡು ಡೀಲು ಕಮಿಷನ್ ಅಂತ ನೋಡಿದಾಗ ನನ್ನ ಆಸೆ ನೆರವೇರುತ್ತೆ ಅಂತ ನನಗೆ ನಂಬಿಕೆ ಬಂತು. ಭದ್ರಣ್ಣನ ಜೊತೆಲೆ ಅವ್ನು ಹೇಳ್ದಂಗೆಲ್ಲ ಕೇಳ್ಕೊಂಡಿದ್ದೆ. ಆದ್ರೆ ಇದರಿಂದ ಈ ರೌಡಿಗಳಿರ್ತಾರೆ, ಈ ರೀತಿ ತೊಂದರೆಗಳೆಲ್ಲ ಬರುತ್ತೆ ಅಂತ ನನಗೆ ದೇವರನ್ನೇ ಗೊತ್ತಿರಲಿಲ್ಲ ಗಿರೀಶ. ನಿನಗ್ ಗೊತ್ತಿದ್ದೋ ಗೊತ್ತಿಲ್ದಂಗೋ ನೀನ್ ತೊಂದರೆಗೆ ಸಿಗಾಕೊಂಡಿದ್ಯಾ. ನೀನ್ ಎದುರಾಕೊಂಡಿರೋದು ಮಾಮೂಲಿ ರೌಡಿನಲ್ಲ, ನಾಗನ್ನ. ಇಡೀ ಬೆಂಗಳೂರು ಪೂರ ಅವನ್ ಬಜಾರ್ ನಡೀತಾ ಇದೆ. ಈಗ ನಾನು ಏನ್ ಮಾಡ್ಲೋ ಗಿರೀಶ? ನನ್ನೇ ನಂಬ್ಕೊಂಡ್ರು ನಮ್ಮ ಅವ್ವನ್ನ, ನನ್ನ ತಂಗಿರ್ನ ನಾನು ಹೇಗೆ ನೋಡ್ಕೊಳ್ಳಿ? ನೀನ್ ಏನು ಯೋಚನೆ ಮಾಡ್ಬೇಡ. ನೋಡು, ಈ ಬಿಸಿ ಎಲ್ಲ ಆರೋವರೆಗೂ ನಿನ್ ರೂಮ್ ಬಿಟ್ಟು ಆಚೆ ಎಲ್ಲೂ ಹೋಗ್ಬೇಡ. ಇದ್ರೊಳಗೆ 2,000 ರೂಪಾಯಿ ಇದೆ. ಇದು ನೀನ್ ಖರ್ಚಿಗೆ ಇಟ್ಕೊಂಡಿರು. ನಾಳೆ ಕನ್ಯಾಕುಮಾರಿಗೆ ಹೋಗಿ 8 ದಿನ ಟ್ರಿಪ್ ಮುಗಿಸ್ಕೊಂಡ್ ಬರ್ತೀನಿ. ಆಮೇಲೆ ಏನ್ ಮಾಡ್ಬೇಕು ಅಂತ ಕುತ್ಕೊಂಡು ಯೋಚನೆ ಮಾಡೋಣ. ಹೋಗಿ ಕೈಕಾಲು ಮುಖ ತೊಳ್ಕೊಂಬ. ನಾನು ಓನರ್ ಅಮ್ಮಂಗೆ ಬಾಡಿಗೆ ಕೊಟ್ಬಿಟ್ಟು ಬರ್ತೀನಿ. ಏನಾದ್ರೂ ಮಾಡಿ ಓನರ್ ಅಮ್ಮನ ಮೇಲೆ ಬಾಡಿಗೆ ಕೊಡದ ಕೇಸ್ ಹಾಕ್ಬಿಡ್ಬೇಕು. ಓ, ನೀವು ಬಾಡಿಗೆಗೆ ಬಂದ್ಬಿಟ್ರ? ಅವಾಗ್ಲೇ ತಗೊಳ್ಳಿ. ಆಯ್ತು. ಅಮ್ಮನಿಗೇನಪ್ಪ ಅಷ್ಟವಳೆ. ನನ್ನ ಹೆಸರು ಲಕ್ಷ್ಮಿ ಅಂತ, ಈ ವಠಾರದ ಓನರ್ ಮಗಳು. ಓಹೋ, ನೋಡಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಿನ್ನೆ ನಾನು ನೋಡಿ, ಕ್ಷಮಿಸ್ಬೇಕಾಗಿರೋದು ನಾನಲ್ಲ, ನೀವು. ಆಗಿದ್ದೇನು ಅಂತ ಗೊತ್ತಿಲ್ಲದೆ ದುಡ್ಕಿ ನಾನೇ ನಿಮ್ಗೆ ಬಾಯಿಗೆ ಬಂದಾಗ ಬೈದ್ಬಿಟ್ಟೆ. ನಿನ್ನೆ ರಾತ್ರಿ ನೀವು ಗಿರೀಶ್ ಅಣ್ಣನ್ಗೆ ಎಲ್ಲ ವಿಷಯ ಹೇಳ್ತಿದ್ದಾಗ ನಾನು ಕೇಳಿಸ್ಕೊಂಡೆ. ನೀವೇನು ಯೋಚನೆ ಮಾಡಬೇಡಿ, ಒಳ್ಳೆಯವ್ರಿಗೆ ದೇವರು ಕಷ್ಟ ಕೊಡ್ತಾನೆ, ಆದ್ರೆ ಕೊನೆಯಲ್ಲಿ ಒಳ್ಳೆದೇ ಮಾಡ್ತಾನೆ. ನೋಡಿ, ಇದು ಬೆಂಗಳೂರು. ಇಲ್ಲಿ ಸಂಕೋಚ ಪಟ್ಕೊಂಡು ಒಳಗೆ ಇದ್ರೆ ಏನೂ ಸಿಗಲ್ಲ. 10 ಗಂಟೆ ಆಗೋಯ್ತು. ಇನ್ನು ಅರ್ಧ ಗಂಟೆಲಿ ಮೆಸ್ಸಲ್ಲಿ ತಿಂಡಿ ಕ್ಲೋಸ್ ಆಗ್ಬಿಡುತ್ತೆ. ಬೇಗ ಬಂದು ಟಿಫನ್ ಮಾಡ್ಕೊಳ್ಳಿ, ಓಕೆ? ಏನಪ್ಪ ಇಷ್ಟು ಲೇಟ್ ಆಗಿ ಇಳಿದು ಬರ್ತಾ ಇದೀಯಾ? ಅವನಲ್ಲಿ ಮತ್ತೆ ಟೂರ್ ಹೊರಟೋದ್ನಾ? ಲಕ್ಷ್ಮಿ, ಮಾ, ಆ ಹುಡುಗನಿಗೆ ಇಡ್ಲಿ ಕೊಡು. ಸರಿ ಮಾ, ತಗೊಳ್ಳಿ. ಏನೇ ಅದು? ಆ ಹುಡುಗ ತಿಂಡಿನೇ ತಿಂದೆ ಎದ್ದೋಗ್ತಾ ಇದ್ದಾನೆ. ಊರಿಗೆ ದುಡ್ಡು ಕಳಿಸ್ಬೇಕಾಗಿತ್ತು. ಇದ್ರಲ್ಲಿ ಬರ್ಕೊಡಪ್ಪ. 2,000 ರೂಪಾಯಿ. ಸರಿನಪ್ಪ.
ಮಾಡಕ್ ಕೂತೋರು ಹಾಗೆ ಎದ್ದು ಹೋಗ್ಬಿಟ್ರಿ? ಹೊರಗಡೆ ಸ್ವಲ್ಪ ಕೆಲಸ ಇತ್ತು, ಅಲ್ಲೇ ತಿಂಡಿ ಮಾಡಿದೆ. ನೀವ್ ಎಲ್ಲಿಗ್ ಹೋದ್ರಿ, ಏನ್ ಮಾಡಿದ್ರಿ, ಏನ್ ತಿಂದ್ರಿ ಎಲ್ಲ ನನಗ್ ಗೊತ್ತು. ತಗೊಳ್ಳಿ, ಉಪವಾಸ ಇರಬಾರ್ದು. ನೋಡಿ ನಂದಾಯ್ತು. ಏನು ದುಡ್ಡ್ ಬಗ್ಗೆ ಯೋಚನೆನಾ? ಎಲ್ಲ ಲೆಕ್ಕ ಹಾಕಿ ಒಂದ್ ಪೈಸಾನು ಬಿಡ್ದೆ ಆಮೇಲೆ ವಸೂಲಿ ಮಾಡ್ತೀನಿ. ಏನೋ ನಮ್ ವಠಾರದಲ್ಲಿದ್ದೀರಾ, ಊರಿಗೆ ಹೊಸಬ್ರಲ್ಲ ಅಂತ ಸರ್ವಿಸ್ ಮಾಡ್ತಿದ್ದೀನಿ ಅಷ್ಟೇ. ತಗೊಳ್ಳಿ. ಅಲ್ಲರಿ, ಇದ್ದಿ ದುಡ್ಡು ಅಷ್ಟನ್ನು ನಿಮ್ ತಾಯಿಗೆ ಮನಿ ಆರ್ಡರ್ ಮಾಡ್ಬಿಟ್ರಲ್ಲ, ಈ ಖರ್ಚಿಗೆ ಏನ್ ಮಾಡ್ತೀರಾ? ನನಗೆ ನನ್ನ ಬಗ್ಗೆ ಯೋಚನೆ ಇಲ್ಲ. ಇಲ್ಲಿ ನಾನು ಹೆಂಗಿದ್ರು ನಡೆಯುತ್ತೆ. ಆದ್ರೆ ನನ್ನೇ ನಂಬ್ಕೊಂಡ್ರು ನಮ್ಮ ಅವ್ವ ನನ್ನ ತಂಗಿರು ಉಪವಾಸ ಇರಬಾರ್ದು. ಅವ್ರು ಚೆನ್ನಾಗಿರ್ಬೇಕು. ಅಷ್ಟೆಲ್ಲ ಟೆನ್ಷನ್ ಮಾಡ್ಕೊಳ್ಳೋರು ಒಂದ್ ಕೆಲ್ಸಕ್ ಸೇರಿ ಅವ್ರನ್ನಿಲ್ಲೇ ಕರ್ಕೊಂಡ್ ಬರ್ಬೋದಲ್ಲ? ಹಾ, ಹಂಗ್ ಮಾಡೋದು ಒಳ್ಳೇದು ಅನ್ಸುತ್ತೆ. ಆದ್ರೆ ಅದಕ್ಕೂ ಮುಂಚೆ ನಾವು ಒಂದ್ ಕೆಲ್ಸಕ್ಕೆ ಸೇರ್ಬೇಕು. ಆದ್ರೆ ಗಿರೀಶ್ ಅದ್ರ ಬಗ್ಗೆ ನೀವೇನ್ ಯೋಚನೆ ಮಾಡ್ಬೇಡಿ. ನಮ್ ಮನೆಗೆ ಚಂದ್ರಣ್ಣ ಅಂತ ಒಬ್ರು ಬರ್ತಾರೆ. ಅವ್ರಿಗೆ ನಿಮ್ ವಿಷಯ ಹೇಳ್ತೀನಿ, ಗ್ಯಾರಂಟಿ ಒಂದ್ ಕೆಲ್ಸ ಕೊಡಿಸ್ತಾರೆ. ರಾಜಣ್ಣ, ಏನಣ್ಣ? ನಿನ್ನೆ ಕೆಲ್ಸಕ್ಕೆ ಅಂತ ಹೇಳಿದ್ನಲ್ಲ, ಆ ಹುಡುಗ ಇವನೇ. ನಮಸ್ಕಾರ ಸರ್. ಒಂದ್ 5 ನಿಮಿಷ ಕೂತ್ಕೊಳಪ್ಪ. ಕೂತಿರಪ್ಪ, ಬರ್ತೀನಿ. ನೀನ್ ಬಾ ಚಂದ್ರಣ್ಣ, ನಿನ್ನ ಹತ್ರ ಒಂದ್ ಸ್ವಲ್ಪ ಮಾತಾಡ್ಬೇಕು. ಬೆಳಿಗ್ಗೆ ಬರ್ತೀನಿ ನಾನು. ಶಂಕರ, ಎಲ್ಲದ ಈ ಹುಡುಗ? ಎದ್ದೊಡದಣ್ಣ.